ಮಹಾಕುಂಭಮೇಳಕ್ಕೆ ಮಹಿಳಾ ಸಾಧ್ವಿಗಳು ಯಾಕೆ ಬರ್ತಾರೆ? ವೈರಲ್ ಸಾಧ್ವಿ ಹೇಳಿದ್ರು ಶಿವನ ಆ ರಹಸ್ಯ. ಮಾಡೆಲ್ ಸನ್ಯಾಸಿಯಾಗಿದ್ದೇಕೆ? ಕೇದಾರನಾಥ್ನಲ್ಲಿ ಆಗಿದ್ದೇನು? ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಯುವತಿ ಹೆಸರು ಹರ್ಷ ಅಂತ. ಈಕೆ ಬಾಲಿವುಡ್ನ ಬಹುದೊಡ್ಡ ಹೋಸ್ಟ್, ಇನ್ಫ್ಲೂಯೆನ್ಸರ್, ಮಾಡೆಲ್. ಆದ್ರೀಗ ಈಕೆ ಸನ್ಯಾಸಿಯಾಗಿದ್ದಾಳೆ. वो भगवा रंग जो अब आसमान से लेके पाताल तक पूरे में लहरा रहा है, उस भगवा रंग के सनातनी हम सब यहाँ पे मौजूद हैं और ये शाम हम सब के लिए बहुत ज्यादा खास है. ನಿಮ್ಗೆಲ್ಲ ಈ ವಿಷಯ ಕೇಳಿ ಏನಿದು ವಿಚಿತ್ರ ಅನಿಸ್ತಿರಬಹುದು. ತುಂಡುಡುಗೆ ತೊಟ್ಟು ಫೋಟೋಗೆ ಪೋಸ್ ಕೊಡ್ತಾ ಇದ್ದ ಈಕೆ ಈಗ ಶಿವನ ಭಕ್ತೆ. ಈಕೆಯ ಜೀವನದಲ್ಲಿ ಆಗಿದ್ದೇನು? ಯಾವ ಕಾರಣಕ್ಕೆ ಹರ್ಷ ತನ್ನ ಜೀವನವನ್ನ ಸಾಧ್ವಿಯಾಗಿ ಬದಲಿಸಿಕೊಂಡ್ರು? ಎಲ್ಲವನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಮಹಾಕುಂಭಮೇಳದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಜನವರಿ 13ರಿಂದ ಪ್ರಾರಂಭವಾಗಿ ಶಿವರಾತ್ರಿಯವರೆಗೂ ನಡೆಯುತ್ತದೆ. ಈ ಮೇಳದಲ್ಲಿ ಕೋಟಿ ಕೋಟಿ ಜನ ಸೇರಿರ್ತಾರೆ. ಅಷ್ಟೇ ಯಾಕೆ, ವಿದೇಶದಿಂದಲೂ ಕೂಡ ಕುಂಭಮೇಳವನ್ನ ಕಣ್ತುಂಬಿಕೊಂಡು ಶಿವನ ಕೃಪೆಗೆ ಪಾತ್ರರಾಗಲು ವಿದೇಶಿ ಭಕ್ತರು ಆಗಮಿಸಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ತಮ್ಮೆಲ್ಲ ಪಾಪ ಕರ್ಮಗಳು ಕಳೆದು ಹೋಗುತ್ತದೆ ಅನ್ನೋದು ನಂಬಿಕೆಯಾಗಿದೆ. ಅಘೋರಿಗಳು, ನಾಗಸಾಧುಗಳು ಸೇರಿ ಕೋಟಿ ಕೋಟಿ ಭಕ್ತಾದಿಗಳು ಶಿವನ ಆಶೀರ್ವಾದ ಪಡೆಯುತ್ತಾರೆ. ಆ ಪುಣ್ಯ ಗಳಿಗೆಗೆ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಅಷ್ಟೇ ಯಾಕೆ, ಯಾವ ಮೊಬೈಲ್ ಅನ್ನ ಇಟ್ಕೊಂಡ್ರೆ ನಮಗೆ ಪ್ರತಿಷ್ಠೆ ಅನಿಸುತ್ತೋ ಅದೇ ಆಪಲ್ ಫೋನ್ನ ಸಹ ಸಂಸ್ಥಾಪಕ ಪತ್ನಿ ಕೂಡ ಕುಂಭಮೇಳಕ್ಕೆ ಬಂದಿದ್ದಾರೆ. ಮೇಳವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ಮಹಾಕುಂಭಮೇಳದಲ್ಲಿ ಮಹಿಳಾ ಸಾಧ್ವಿ ಒಬ್ರು ವೈರಲ್ ಆಗ್ತಿದ್ದಾರೆ. ಮಾಡೆಲ್ ಆಗಿದ್ದಂತಹ ಈಕೆ ಸನ್ಯಾಸಿಯಾಗಿದ್ದೇಕೆ? ಅಷ್ಟಕ್ಕೂ ಹರ್ಷ ಕೇದಾರನಾಥನ ದರ್ಶನಕ್ಕೆಂದು ಹೋಗಿದ್ದಂತಹ ಸಂದರ್ಭದಲ್ಲಿ ಏನಾಯ್ತು? ವೈರಲ್ ಸನ್ಯಾಸಿ ಹೇಳಿದ ಶಿವನ ಆ ಸತ್ಯ ಕೇಳಿದ್ರೆ ನಿಜಕ್ಕೂ ನಿಮಗೂ ಕೂಡ ಮೈ ರೋಮಾಂಚನವಾಗುತ್ತೆ. ಪ್ರಿಯ ವೀಕ್ಷಕರೇ, ಹೋಸ್ಟ್ ಹರ್ಷ ಅಂದ್ರೆ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ? ಇಡೀ ಬಾಲಿವುಡ್ಗೆ ಚಿರಪರಿಚಿತ. ಹೀಗೆ ಹಾಕೋ ಒಂದೊಂದು ವಿಡಿಯೋಗಳು ಕೂಡ ಇನ್ಸ್ಟಾದಲ್ಲಿ ಕೋಟಿ ಕೋಟಿ ವ್ಯೂಸ್ ಪಡೆಯುತ್ತೆ. ಈಕೆಯ ಬಳಿಗೆ ಹೋಸ್ಟ್ ಮಾಡಿಸಬೇಕು ಅಂತ ಜನ ಕಾದು ಕುಳಿತಿರ್ತಾರೆ. ಅಷ್ಟರ ಮಟ್ಟಿಗೆ ಈಕೆ ಚಿರಪರಿಚಿತ. ಇಂತಹ ನೇಮ್ ಫೇಮ್ ಹೊಂದಿರುವ ಹರ್ಷ ಎಲ್ಲವನ್ನ ತ್ಯಜಿಸಿ ಶಿವನನ್ನ ಧ್ಯಾನ ಮಾಡಲು, ಪೂಜಿಸಲು ಕಾರಣವೇನು? ಅದೇ ರೋಚಕವಾಗಿದೆ. ಒಮ್ಮೆ ಹರ್ಷ ರಿಚಾರಿಯ ಜೀವನದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಹರ್ಷ ಕೇದಾರನಾಥ್ಗೆ ಶಿವನ ದರ್ಶನಕ್ಕೆಂದು ಹೋಗಿರ್ತಾರೆ. ದರ್ಶನ ಬಂದಾಗಿರುತ್ತೆ. ಆ ಸಮಯದಲ್ಲಿ ತಾನು ದೇಗುಲದ ಮುಂದೆ ಇರುವ ಸಾಧು ಸಂತರಿಗೆ ಬ್ಲಾಂಕೆಟ್ ಹಾಗೂ ದಕ್ಷಿಣೆ ಹಂಚ್ತಿರ್ತಾರೆ. ಸಾಕಷ್ಟು ಬ್ಲಾಂಕೆಟ್ ದಕ್ಷಿಣೆ ಹಂಚಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಇನ್ನೊಬ್ರು ಬಾಬಾ ಇರ್ತಾರೆ. ಅವರಿಗೆ ಬ್ಲಾಂಕೆಟ್ ಅನ್ನ ಕೊಡೋ ಸಂದರ್ಭದಲ್ಲಿ ಅವರು, ಮಗಳೇ, ದೇವರ ದರ್ಶನ ಮಾಡ್ತಾ ನೀನು ಅಂತ ಕೇಳ್ತಾರೆ. ಹರ್ಷ ಆಗ, ಇಲ್ಲ, ದೇವಸ್ಥಾನ ಬಂದಾಗಿದೆ, ಹೋಗೋದಿಕ್ಕೆ ಆಗೋದಿಲ್ಲ ಅಂತ ಬೇಜಾರಾಗಿ ಹಾಗೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಹರ್ಷ ಕೈ ಹಿಡಿದು, ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ತಾರಂತೆ. ಈ ಹರ್ಷ ಇಂದು ಮುಂದು ನೋಡದೆ ಆ ಬಾಬನ ಜೊತೆ ಹೋಗ್ತಾರೆ. ನಂತರ ಆಗಿದೆ ಪವಾಡ ಸದೃಶ ಘಟನೆ. ದೇವಾಲಯದ ಹಿಂದೆ ಹೋಗಿ ಅಲ್ಲಿ ಪಂಡಿತ್, ಸಾಧು, ಹರ್ಷ ಮೂವರೇ ಇರ್ತಾರೆ. ಪವಾಡ ಸದೃಶ ಎಂಬಂತೆ ಹರ್ಷಗೆ ದೇವರ ದರ್ಶನವಾಗುತ್ತೆ. ಆಗ ಆ ಸಂದರ್ಭದಿಂದ ಈ ಕ್ಷಣದವರೆಗೂ ಕೂಡ ಶಿವನ ಸೇವೆಯಲ್ಲಿ ತಮ್ಮ ಜೀವನವನ್ನ ಸವಿಸಲು ಹರ್ಷ ಮುಂದಾಗಿದ್ದಾರೆ. ಅಂದಹಾಗೆ ಹರ್ಷ ಶಿವನ ಸೇವೆಯಲ್ಲಿ ಮಗ್ನವಾಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಹರ್ಷಗೆ ಹೀಯಾಳಿಸಿದ್ರಂತೆ. ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಾರೆ, ಅವಮಾನಿಸಿದ್ದಾರೆ. ಹರ್ಷ ಒಬ್ಬರು ಸುಂದರ ಯುವತಿ, ಮಾಡೆಲ್. ಜೀವನದಲ್ಲಿ ಆದಂತಹ ಒಂದಷ್ಟು ಕುತೂಹಲಕಾರಿ ಘಟನೆಗಳಿಂದ ಸಂಪೂರ್ಣವಾಗಿ ಬದಲಾಗಿ ಶಿವನ ಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ.
ಹರ್ಷ ರಿಚಾರಿಯ ರೀತಿ ಬೇರೆ ಬೇರೆ ದೇಶಗಳಿಂದ ಮಹಿಳಾ ಸನ್ಯಾಸಿಗಳು ಬಂದಿದ್ದಾರೆ. ಚಂಚಲನಾಥ್ ಅಗೋರಿ, ಈ ಅಗೋರಿ ತಾಯಿಯರು ಬಹಳ ಶಕ್ತಿಯನ್ನ ಹೊಂದಿರ್ತಾರೆ. ಗಾನೇಶ್ವರಿ ಇವರು ರಷ್ಯಾದಿಂದ ಬಂದಿರುವ ಅಘೋರಿಯಾಗಿದ್ದಾರೆ. ಅಗಾಧ ಶಕ್ತಿಯನ್ನ ತಮ್ಮ ಬಳಿ ಹೊಂದಿದ್ದಾರೆ. ದೇವರ ಸೇವೆಯಲ್ಲಿ ತಮ್ಮ ಜೀವನವನ್ನ ಅರ್ಪಿಸಿದ್ದಾರೆ. ರುದ್ರರೂಪನಾದ ಶಿವನ ಸೇವೆಯಲ್ಲಿ ಮಹಿಳಾ ಸನ್ಯಾಸಿಗಳು ತಮ್ಮ ಜೀವನವನ್ನ ಸವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ತಮ್ಮದೇ ಆದ ಶಕ್ತಿ ಇದೆ. ಇವರ ಮುಂದೆ ಏನಾದ್ರೂ ನಮ್ಮ ಇಚ್ಛೆಯನ್ನ ಹೇಳ್ಕೊಂಡ್ರೆ ಅದು ನೆರವೇರುತ್ತದೆಯಂತೆ. ಇವರು ಪಠಿಸೋ ಒಂದೊಂದು ಮಂತ್ರವು ಸಾಕ್ಷಾತ್ ಶಿವನಿಗೆ ಹತ್ತಿರವಾಗುವ ಶಕ್ತಿ ಇದೆಯಂತೆ. ಓಂ ನಮಃ ಶಿವಾಯ.